ಇಲ್ಲಿ ರೈತರ ಮಕ್ಕಳಿರ್ಬೋದು, ಆಫೀಸರ್ ಮಕ್ಕಳಿರ್ಬೋದು, ವ್ಯಾಪಾರಸ್ಥರ ಮಕ್ಕಳೆಲ್ಲರೂ ಇರ್ಬೋದು. ಆದರೆ ನಮ್ಮ ದೇಶದಲ್ಲಿ ನಡೀತಾ ಇರೋವಂಥ ದುರಂತದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಮೊದಲು ಈ ಪೈಪ್ ಏನು ಯಾತಕ್ಕೆ ಹುಟ್ಟಿದ್ದು ಈ ಸೈಜು ಅಂತ ಈಗ ನೀವು ತಮಗೆಲ್ಲ ಅನಿಸ್ಬೋದು, ಏನಿದೆ ಕಾಮನ್ ಪೈಪ್ ಅದಕ್ಕೇನಪ್ಪ ಅಂತ. ಸೊ ಅದಕ್ಕೆ ಬಗ್ಗೆ ನಾನು ತಿಳಿಸ್ತೀನಿ ದಯವಿಟ್ಟು. 2 ಬಿಟ್ಟಿತ್ತು 50 ವರ್ಷ ಹಿಂದೆ, 2 ಬಿಟ್ಟಿತ್ತು 6 ಇಂಚಿ 6.5 ಇಂಚಿ 2 ಬಿಟ್ಟು ಅಂತ ಬರ್ತಾಯಿತ್ತು. ಅದರ ಸೈಜು 165 ಮಿಲಿಮೀಟರ್ ಡೈಮೆನ್ಷನ್, ಔಟರ್ ಡೈಮೆನ್ಷನ್. ಇನ್ನೊಂದು 175 ಔಟರ್ ಡೈಮೆನ್ಷನ್. ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ 165ರಿಂದ ಬಿಟ್ಟು ಹಾಕಿದಾಗ ಅದಕ್ಕೆ MS ಪೈಪು BIS ಬ್ಯೂರೋ ಆಫ್ ಇನ್ವೆಸ್ಟಿಗೇಷನಲ್ಲಿ ಇತ್ತು. ಬೇರೆ ಅದರಲ್ಲಿ ಅದೇ ಅಪ್ರೂವಲ್ ಆಗಿದೆ. ಅದರಿಂದ MS ಪೈಪ್ ಹಾಕಿದಾಗ ಮೋಟರ್ಗೂ ಪೈಪ್ಗೂ ಗ್ಯಾಪ್ ತುಂಬ ಕಮ್ಮಿ ಇದೆ. ಆದರೆ ಈಗಿನ ಕಾಲ 1000 ಅಡಿ 1500 2000 ಅಡಿ ಹೋಗ್ತಾ ಇದೆ. ಈ 6 ಇಂಚು ಬಿಟ್ಟು ಹೋಗ್ತಾ ಇದ್ರೆ ಸೈಜ್ ಕಮ್ಮಿ ಆಗ್ತಾ ಹೋಗ್ತದೆ ಕೆಳಗಡೆ. ಏನಾದರೂ ಮೋಟ್ರಿಗೂ ಅದು ಗ್ಯಾಪ್ ಕಮ್ಮಿ ಇರೋದಕ್ಕೆ ಎಲ್ಲಿ ಬೇಕಾದರೂ ಮೋಟ್ರ್ ಸಿಕ್ಕಾಕೊಳ್ಳೋಕೆ ಅವಕಾಶ ಜಾಸ್ತಿ ಇದೆ. ಅಟ್ಲೀಸ್ಟ್ ಕೇಬಲ್ ಬರ್ಬೋದು, ಒಂದು ಇದು ಕಲ್ಲು ಬರ್ಬೋದು, ಏನೇ ಬಂದರೂ ಸಿಕ್ಕಾಕೊತಾ ಇತ್ತು. ಆ ರೀತಿ ಹಲವಾರು ಸಾವಿರಾರು ಬೋರುಗಳು ಹಾಳಾಗ್ಬಿಟ್ಟಿದ್ದಾವೆ. ರೈತರಿಗೆ ಒಂದೇ ಒಂದು ಬೋರ್ ಸಿಗೋದು ಹಾಕೋಕ್ಕೂ ಶಕ್ತಿ ಇಲ್ಲ. ಅಂತಹ ಪರಿಸ್ಥಿತಿಗಳಲ್ಲಿ ನೀರಿದ್ದು ಬೋರು ಮೋಟರ್ ಸಿಕ್ಕಾಕೊಂಡು ಕಳ್ಕೊಂಡಿರೋದು ಜಾಸ್ತಿ ಇದ್ದಾರೆ. ಅಂಥ ಟೈಮಲ್ಲಿ ನನ್ನ ಮಾವನಾದ್ರ G. ಕೇಶವಲ್ ನಾಯ್ಡು ಅವರು ಇಡೀ ದೇಶದಲ್ಲಿ ಬೋರ್ವೆಲ್ ಫೀಲ್ಡ್ಗೆ ಹೋಗಿ 10 ಬೋರು 10 ರಿಗ್ಗು 15 ರಿಗ್ಗು ತಗೊಂಡೋಗಿ ಎಲ್ಲ ಬೋರ್ವೆಲ್ ಮಾಡ್ತಾ ಇದ್ದಾರೆ ಕೆಲಸ. ಅವರು ರಿಟೈರ್ಡ್ ಮಿಲಿಟ್ರಿ ಅವರು, ಒಬ್ಬ ರೈತರ ಮಗ ಅವರು ನಾನು ಏನಾದರೂ ಮಾಡಬೇಕು, ನಮ್ಮ ದೇಶಕ್ಕಾಗಲಿ ನಮ್ಮ ಊರಿಗಾಗಲಿ ಏನೋ ಮಾಡಲೇಬೇಕು ಅಂತ ಒಂದು ಆಸೆಯಿಂದ ಕೊನೆಗೆ ಈ ಬಿಟ್ಟಿಂದ ಯಾವ ತೊಂದರೆ ಬರ್ತಾ ಇದೆ, ಯಾಕೆ ಈ ಥರ ಇದ್ದಾರೆ, ನಮ್ಗೆ ಅವಕಾಶ ಇದೆಯಲ್ಲ ಅಂತ ಹೇಳಿ 175 mm ಔಟ್ರ್ ಓಡಿನೂ ಅವರೇ ಮಾಡಿದ್ದು. ಪೇಟೆಂಟ್ ಮಾಡಿದ್ದೀವಿ, ಕಾಪಿರೈಟ್ ಮಾಡಿದ್ದೀವಿ, ಡಿಸೈನ್ ಮಾಡಿದ್ದೀವಿ, ಟ್ರೇಡ್ ಮಾರ್ಕ್ ಎಲ್ಲ ನಾವೇ ಮಾಡ್ಕೊಂಡಿದ್ದೀವಿ. 1999 ಪೇಟೆಂಟ್ ಮಾಡಿರೋದು. 2002ನಲ್ಲಿ ಆ ಪೈಪು ದೇಶದಲ್ಲಿ ಕರ್ನಾಟಕದಲ್ಲಿ ಕಲ್ಕಟ್ಟ ಟ್ಯೂಬ್ಸ್ ಅವರಿಂದ ಬಿಡುಗಡೆ ಮಾಡಿಸಿದ್ದೀವಿ. ಆ ಪೈಪನ್ನು ಕಲ್ಕಟ್ಟ ಟ್ಯೂಬ್ಸಿಂದ ಬಿಡುಗಡೆ ಮಾಡಿಸಿದ್ದೀವಿ. ಆವತ್ತಿಂದ ಒಂದೊಂದು ಪೈಪು ತಗೊಂಡೋಗಿ ಮಾರಿ ಅಲ್ಲಿಂದ ಕಷ್ಟಪಟ್ಟು ಬಂದ ಮೇಲೆ ಆವಾಗ SM ಕೃಷ್ಣ ಮುಖ್ಯಮಂತ್ರಿಗಳಿದ್ದರು. ಅವರು ಇರೋವಾಗ ಶ್ರೀ ವಿ ಮುನಿಯಪ್ಪ ಅವರು, ಶ್ರೀ ಕೋಲಿವಾಡಿ ಮಿನಿಸ್ಟ್ರ್, ಇಬ್ಬರು ಮಿನಿಸ್ಟ್ರುಗಳು 6.5 ಇಂಚು ಬಿಟ್ಟೇ ಹಾಕಬೇಕು, ಬಳಸಬೇಕು, ಕರ್ನಾಟಕದಲ್ಲಿ ಯಾವುದೇ ಮಾಡಬಾರ್ದು ಅಂತ ಕಾನೂನು ರೀತಿ ಅವರು ಒಂದು ಆರ್ಡರ್ ಮಾಡಿ ಪಾಸ್ ಮಾಡಿಬಿಟ್ರು. ಆವಾಗ 6 ಇಂಚು ಬಿಟ್ಟು ನಿಂತೋಗಿ 6.5 ಸ್ಟಾರ್ಟ್ ಆಯಿತು. ಸೊ 6.5 ಇಂಚು ಬಿಟ್ಟು ಸ್ಟಾರ್ಟ್ ಮಾಡಿದ್ದು ನಮ್ಮ ಮಾವನವರೇ. ಅದಕ್ಕಾಗಿ 3 ವರ್ಷ ನಮಗೆ ರಾಯಲ್ಟಿ ಕೊಟ್ಟಿದ್ದಾರೆ. ಕಾಲ್ ಟ್ಯೂಬ್ ಅವನು 2005ವರೆಗೂ ಕೊಟ್ಟಿದ್ದಾನೆ. 2005 ಏಪ್ರಿಲಲ್ಲಿ ನಿಲ್ಲಿಸ್ಬಿಟ್ಟು BT ಕಂಪ್ನಿ ಅಂತ ಒಂದು ಬಂತು ಬೆಂಗಳೂರಿಗೆ ಪೈಪ್ ಹೈದರಾಬಾದಿಂದ. ನಾವು ರಾಯಲ್ಟಿ ಕೊಡ್ತೀವಿ, ಅವ್ರು ನಿಲ್ಲಿಸಿ, ಇಲ್ಲ ಅಂತ ಅವ್ರ ಹತ್ರ ರಾಯಲ್ಟಿ ಇಸ್ಕೊಳ್ಳಿ ಅಂತ ಹೇಳಿದ್ರು. ಆವಾಗ ಎಂಥದ್ದು ಅದನ್ನು ಸೀಸ್ ಮಾಡಿಬಿಟ್ಟು ಆವಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಡೆಪ್ಯೂಟಿ CM ಆಗಿದ್ದರು. ಆವಾಗ ನಿಲ್ಲಿಸಿದ್ರು. ಪೊಲೀಸ್ ಅವರು ಯಾರೋ ಬಂದು ಯಾಕೆ ತಗೊಂಡು ಹೋಗ್ತಾ ಇದ್ರಿ ಪೈಪು, ಏನು ಉದ್ದೇಶ ಇದು ಅಂತ ನಿಲ್ಲಿಸಿದ್ರು. ಆವಾಗ ಕೋರ್ಟ್ ಆರ್ಡರ್ ತೋರಿಸಿದ್ದಾರೆ, ಅವ್ರಿಗೆ ಗಮನಕ್ಕೆ ತಂದರು. ಸರ್ ಕೋರ್ಟ್ ಆರ್ಡರ್ ಇದೆ ಅಂತ, ಸರಿ ತಗೊಂಡು ಹೋಗಪ್ಪ, ಯಾವ ತೊಂದರೆ ಬೇಡ ಅಂತ ಕಳಿಸ್ಬಿಟ್ರು. ಪೈಪ್ ತಗೊಂಡು ಹೋಗ್ತಾ ಇರೋವಾಗ ನಮಗೆ ಅಪಘಾತ ಆಯಿತು, ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ASI ನಮ್ಮ ಕೋಬ್ರದರಾದ ಪಶುಪತಿ ಅನ್ನೋರು ಅಲ್ಲೇ ತೀರ್ಕೊಂಡ್ರು. ನಾನೇ ಅಲ್ಲಿದ್ದೆ. ನನಗೂ ತುಂಬ ಏಟುಗಳಾಗಿದೆ, ಸ್ಪೈನಲ್ ಕಾರ್ಡು. ನಾನು ನಡೆಯೋಕ್ಕೂ 6 ವರ್ಷ ಆಯಿತು. ಬೆಡ್ ಮೇಲಿದ್ದು ಬರೋಕ್ಕೆ 6 ವರ್ಷ ಆಯಿತು. ಅದಕ್ಕಾಗಿ ಅದನ್ನು ಇಲ್ಲಿಗೂ ನಮಗೆ ಅನುಮಾನ ಏನಂತಿದ್ರೆ ಆ ಕಂಪ್ನಿಯವರೇ ಮಾಡಿಸಿರ್ಬೇಕು ಅಂತ ಈಗಲೂ ನನಗೆ ಅನುಮಾನ ಇದೆ. ಅದನ್ನು ಆಚೆ ಹೇಳೋಕ್ಕೂ ತಮ್ಮೆಲ್ಲರಿಗೂ ಗೊತ್ತು. ಅದಕ್ಕೋಸ್ಕರ ಹಂಗೆ ಇಟ್ಟುಬಿಟ್ಟಿದ್ದೀವಿ. ಆಮೇಲೆ ಏನಾಯಿತು,
ಕೋರ್ಟಿಗೆ ಹೋಗ್ಬಿಟ್ರು. ಕೋರ್ಟಿಗೆ ಹೋಗಿ ಸುಮ್ಮನೆ ನಿಂತು ಹೋಗ್ಬಿಟ್ರು. ಮತ್ತು 2015 ನಮ್ಮ ಭೂಪತಿಗೆ ಮತ್ತು ಕ್ಯಾಲ್ಟ್ಯೂಬ್ ಅವ್ರನ್ನ ಸೀಸ್ ಮಾಡಿದ್ರು 2015 ಸೀಸ್ ಮಾಡಿಬಿಟ್ಟು ಮತ್ತು ಏನೋ ಅವ್ರಿಗೆ ಮೋಸ ಮಾಡಿ ಅದು ಮಾಡಿಬಿಟ್ರು. ತಮಿಳ್ನಾಡವ್ರು ಬಂದು ಹಿಂದೇನು ಮಾಡೋದು ಅಂತ ಹೇಳಿ ದೌರ್ಜನ್ಯ ಮಾಡಿ ಓಡಿಸ್ಬಿಟ್ರು ಅವನು. ತಮಿಳ್ನಾಡು ಹೊರಟೋಗಿದ್ರು. ಆದ ನಂತರ ನಮಗೇನಾಯಿತು, ಇನ್ನು ಎಲ್ಲ ಏನೂ ಇಲ್ಲ, ಈ ದೇಶದಲ್ಲಿ ನ್ಯಾಯ ಇಲ್ಲ, ಏನೂ ಇಲ್ಲ ಅಂತ ಸುಮ್ಮನೆ ಆಗಿಬಿಟ್ರು. ಆದರೆ ನಾನು ಇಲ್ಲೇ ಕರ್ನಾಟಕದವನು, ಆಂಧ್ರನಲ್ಲಿ ಹುಟ್ಟಿದ್ರು, ಕರ್ನಾಟಕದಲ್ಲಿ ಅವ್ರಿಗೆ ಬೆಳೆದಿರೋದೇ ಎಲ್ಲ. ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಇಸ್ಕೊಂಡು ಬಂದು ಕಾಪಿರೈಟ್ ಅಪ್ಲಿಕೇಶನ್ ನನ್ನ ಹೆಸರಲ್ಲಿ ಬಂತು. ಪೇಟೆಂಟು 20 years ಮುಗಿದೋಯ್ತು. ಕಾಪಿರೈಟಿಗೆ ಲೈಫ್ಲೆಸ್ 60 years ಇದೆ, ಅದನ್ನು ನನ್ನ ಹೆಸರಲ್ಲಿ ಬಂದು. ಮತ್ತು ಡಿಸೈನ್ ನಾನೇ ಮಾಡಿದೆ, ಡಿಸೈನು ನಾನು ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ಎಲ್ಲ ನನ್ನ ಹೆಸರಲ್ಲಿ ಇದ್ದುಕೊಂಡು ನಾನು 6 ವರ್ಷ ಆಯಿತು. ನಾನು ಯಾರಿಗೂ ಗೊತ್ತಿಲ್ದಂಗೆ, ಯಾವ ಕಂಪ್ನಿಗೆ ಯಾರಿಗೂ ಗೊತ್ತಿಲ್ದಂಗೆ 6 ವರ್ಷ ಹಿಂದೆಯಿಂದ ಕಷ್ಟಪಟ್ಟು ಮಾಡಿ ಈಗ ಕೊನೆಗೆ 2 ತಿಂಗಳ ಹಿಂದೆ ಸೂರ್ಯ ರೋಹಿಣಿ ಹಿಂದೂಪುರು ಅವರು ಕಂಪ್ನಿ ಒಂದಿದೆ, ಅದನ್ನು ಹೋಗಿ ನಮ್ಮ ಗೌರ್ಮೆಂಟು ಇದು FIR ಹಾಕ್ಬಿಟ್ಟು ಪೊಲೀಸ್ ಸ್ಟೇಷನು, ಆಮೇಲೆ ಕೋರ್ಟಿಂದ ಆದೇಶ ತಗೊಂಡು ಸೀಸ್ ಮಾಡಿ, ಪಕ್ಕದಲ್ಲಿ ಹೈಟೆಕ್ ಇತ್ತಲ್ಲ ಅದನ್ನು ಸೀಸ್ ಮಾಡಿ, ಎರಡನ್ನೂ ಸೀಸ್ ಮಾಡಿದ ತಕ್ಷಣ ಅವರು ಸ್ಟೇಕ್ ಹೋದರು. ಅದು ಮಾಮೂಲಿ ಹೋಗ್ತಾರೆ, ನಾವು ಹೋಗಿದ್ದೀವಿ. ಅದು ಇನ್ನೊಂದು ತಪ್ಪು ಮಾಡಿದ್ದಾರೆ, ಅದು ದೊಡ್ಡ ಬುಕ್. ಅದೇನು ತಪ್ಪು ಮಾಡಿದ್ದಾರೆ ಅಂದರೆ ನೋಡಿ ಇದರಲ್ಲಿ ಸಹ ನೀವೆಲ್ಲರೂ ನನಗೆ ತಕ್ಕಂಥ ನ್ಯಾಯ ಮಾಡಬೇಕು. ಇಷ್ಟು ಬುಕ್ ಇದೆಯಲ್ಲ, ಇದರಲ್ಲಿ ಏನೂ ಇಲ್ಲ. ಇಲ್ಲಿವರೆಗೂ ಅವರು ಕಂಪನಿ ಬಗ್ಗೆ 52 ವರ್ಷ ನಮ್ಮ ಕಂಪನಿ ಇದೆ ಅಂತ ಅವ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ ಹೊರತು ಈ ಪೈಪ್ ಹುಟ್ಟು 23 ವರ್ಷ ಆಗಿದೆ ಅಷ್ಟೇ ಹೊರತು 2002ನಲ್ಲೇ ಪೈಪ್ ಸ್ಟಾರ್ಟ್ ಆಗಿರೋದು. ಅದಕ್ಕೆ ಮುಂಚೆ ಪೈಪ್ ಇದೆ, ಈ ಸೈಜ್ ಇಲ್ಲ. ಈ ಸೈಜ್ರಿಂದ ಅದಕ್ಕೋಸ್ಕರ ಅವರು ಈ ಕಾಪಿರೈಟ್ನ ಕ್ಯಾನ್ಸಲ್ ಮಾಡಿ ಅಂತ ಡೆಲ್ಲಿ ಹೈಕೋರ್ಟಲ್ಲಿ ಹಾಕ್ಕೊಂಡಿದ್ದಾರೆ 1 ವಾರ ಹಿಂದೆ. ಆದರೆ ಕಾಪಿರೈಟ್ ಕೊಟ್ಟೋದು ಸರ್ಕಾರ, ನಮ್ಮ ಸೆಂಟ್ರಲ್ ಗೌರ್ಮೆಂಟು. ಅದು ಇಂಟರ್ನ್ಯಾಷನಲ್ 186 ಕಂಟ್ರೀಸ್ನಲ್ಲಿ ಐ ಆಮ್ ಎಲಿಜಿಬಲ್ ಆಫ್ ದಿ ಕಾಪಿರೈಟ್ ಓನರ್. ಸೊ ಡಿಸೈನ್ ಈಸ್ 25 years, copyright is the lifeless 60 years, patent is the only 20 years. So patent is expired. ಈ ಕಾಪಿರೈಟ್ ನಮ್ಮಲ್ಲಿದೆ. ಆ ಕಾಪಿರೈಟ್ಗೆ ಕ್ಯಾನ್ಸಲ್ ಮಾಡಿ ಅಂತ ಹೋಗಿದ್ದಾರೆ. ನಾವು ಕೇಳೋದು ಏನೂ ಇಲ್ಲ. ಇವಾಗ ಅವರು ಡೀಲರ್ ಇಟ್ಟಿರ್ತಾರೆ, ಡಿಸ್ಟ್ರಿಬ್ಯೂಟರ್ ಇಟ್ಟಿರ್ತಾರೆ, ಆಮೇಲೆ ಮೀಡಿಯೇಟ್ಸ್ ಸೆಂಟ್ರಲ್ ಇರ್ತಾರೆ, ಆಮೇಲೆ ಆರ್ಗನೈಸೇಷನ್ ಇಟ್ಟಿರ್ತಾರೆ. ಇಷ್ಟು ಜನಕ್ಕೂ ದುಡ್ಡು ಕೊಡ್ತಾರೆ. ಕೊನೆಗೆ ನನಗೆ 1 kg 50 ಪೈಸೆ 60 ಪೈಸೆ ಕೊಟ್ಟಿದ್ರೆ ನಾನು ಯಾಕೆ ತೊಂದರೆ ಕೊಡ್ತೀನಿ? ಆ 50 ಪೈಸೆ ಕೊಟ್ಟು ನನಗೆ ಮಾಡ್ಬೋದಲ್ಲ ಕೆಲಸ. ನಮ್ಮ ಹೊಟ್ಟೆ ಯಾಕೆ ಹೊಡಿಬೇಕು? ಈ ರೀತಿ ಎಲ್ಲ ಆಗಿದೆ ಸ್ವಾಮಿ. ಅದಾದ ನಂತರ ಇವಾಗ ನಮ್ಮ ಪೈಪಿಂದ ಮೋಟರ್ ಫ್ರೀಯಾಗಿ ಹೋಗಿ ಫ್ರೀಯಾಗಿ ಆಚೆ ಬರ್ತಾ ಇದೆ. ಸೊ ಜನ ಚೆನ್ನಾಗಿದ್ದಾರೆ, ರೈತರು ಚೆನ್ನಾಗಿದ್ದಾರೆ, ಇಂಡಸ್ಟ್ರಿ ಚೆನ್ನಾಗಿದೆ. ಗೌರ್ಮೆಂಟ್ ಬೋರ್ಸ್ ಹಳ್ಳಿಗಳೇ ಒಂದು ಬೋರ್ ನಿಂತೋಗಿದ್ರೆ 2 ತಿಂಗಳು 3 ತಿಂಗಳು ಸರಿ ಮಾಡೋಕ್ಕಾಗ್ದಂಗೆ ತುಂಬ ಕಷ್ಟ ಬರ್ತಾ ಇದ್ದಾರೆ ನೀರಿಗೆ ಆವಾಗ ಅವರು ಚೆನ್ನಾಗಿದ್ದಾರೆ, ದೇಶನೇ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಮಾಧ್ಯಮದಿಂದ ತಿಳಿಸೋದೇನೆಂದರೆ ನಮ್ಮ ಗೌರ್ಮೆಂಟು, ನಮ್ಮ ಕೇಂದ್ರ ಸರ್ಕಾರಕ್ಕೂ ನಮ್ಮ ರಾಜ್ಯ ಸರ್ಕಾರಕ್ಕೂ ಎಲ್ಲ ತಿಳಿಸ್ಬಿಟ್ಟು ಇದಕ್ಕೆ ಯಾವ ರೀತಿ ನ್ಯಾಯ ಮಾಡಬೇಕು ಆ ರೀತಿ ಮಾಡೋದು ಒಂದು ಒಳ್ಳೆಯದು. ಇದರಲ್ಲಿ ಇನ್ನೊಂದು ಏನಾಗ್ತದೆ, 20 ಅಡಿ ಉದ್ದ ನಾವು ಮಾಡಿದ್ದು ಫಸ್ಟು. ನಾವೇ ಅಲ್ಲ, ಯಾವುದೇ ಆಗಲಿ 2 ಇಂಚ್ ಪೈಪ್ ಆಗಲಿ ಯಾವುದ್ಯಾವುದು ನಿಮ್ಮ ಗಮನಕ್ಕೆ ಎಲ್ಲರಿಗೂ ಗೊತ್ತಿರ್ತದೆ. 20 feet ಇರೋದು ಲೆಂಗ್ತು, ಅದು ಕಾಮನ್ ಆಗಿ, ಅದೇನು ನಾನು ಹೊಸದಾಗಿ ಹೇಳಲ್ಲ. ಅದರಲ್ಲಿ ಇವ್ರು ಏನು ಮಾಡಿದ್ದಾರೆ ಬುದ್ಧಿವಂತರು, ಈಗ ಸ್ಟೇಟ್ ಆರ್ಗನೈಸೇಷನ್ ಮಾಡ್ತಾರಲ್ಲ ಕಂಪ್ನಿಗೆ, ಅವ್ರು ಬುದ್ಧಿವಂತರು ಏನು ಮಾಡಿದ್ರೆ, ಸರ್ ಒಂದು ಕೆಲಸ ಮಾಡಿ, ಡೀಲರ್ಗೆ ಜಾಸ್ತಿ ದುಡ್ಡು ಬೇಕು, ಯಾಕಂದರೆ ಅವರು ಮಾರಬೇಕಲ್ವಾ, ನಾವೇನು ಮಾಡಬೇಕು, ಒಂದು ಅರ್ಧ ಅಡಿ ಕಮ್ಮಿ ಮಾಡಿಬಿಡ್ತೀವಿ, ಅರ್ಧ ಅಡಿ ಕಮ್ಮಿ ಮಾಡಿ ಟನ್ನೇಜ್ ಪ್ರಕಾರ ಕೊಡಿ, ನಿಮಗೆ ಟನ್ನೇಜ್ಗೆ ಲಾಭ ಅವರಿಂದ ಕೊಡಿಸ್ತೀನಿ, ನಿಮಗೆ ಲಾಸ್ ಆಗಲ್ಲ. ಯಾವುದಕ್ಕಾಗಲಿ ನಿಮಗೆ ಟನ್ನೇಜ್ ಸೇಮ್ ರೇಟ್ ಬರ್ತದೆ, ಉದ್ದ ಕಮ್ಮಿ ಆದರೆ ಅವ್ರಿಗೆ ಒಳ್ಳೆಯದು, ವೆಯ್ಟ್ ಕಮ್ಮಿ ಆಗ್ತದೆ, ಈಸಿಯಾಗಿ ಮಾಡ್ಕೊತಾರೆ ಅಂತ ಹೇಳಿ ಅವರು 54-58 ರೂಪಾಯಿ ಇವ್ರು ಕೊಟ್ಟರೆ ಡಿಸ್ಟ್ರಿಬ್ಯೂಟರ್ಸ್ಗೆ, ಅವರು 1,000 ರೂಪಾಯಿ ಇಟ್ಕೊತಾರೆ. ಆಮೇಲೆ ಇವರು ಈಗ ಇಲ್ಲಿ ಡೀಲರ್ಸ್ಗೆ ಇನ್ನು 2 ರೂಪಾಯಿ, ಅವರು 500 ರೂಪಾಯಿ 600 ರೂಪಾಯಿ 1000 ರೂಪಾಯಿ ಎಷ್ಟಂದರೆ ಅಷ್ಟಕ್ಕೆ ಮಾರ್ಬಿಡ್ತಾ ಇದ್ದಾರೆ ಸ್ವಾಮಿ. ಇದಕ್ಕೆ ಅಂತಲೇ ಇಲ್ಲ.
ಎಲ್ಲ ಮಾರಿಬಿಡ್ತಾ ಇದೆ. ನಾವು 2002ನಲ್ಲಿ 22,000 ಅಗ್ರಿಮೆಂಟ್ ಮಾಡಿಕೊಂಡು ಕ್ಯಾಲ್ಟೋಪ್ ಅವ್ರ ಹತ್ರ ನೀವು ಪೈಪ್ ಮಾತ್ರ ಕೊಡಬೇಕು, ನೀವು ಎಲ್ಲಿ ಮಾರಬಾರ್ದು ಅಂತ ಕಾನೂನು ಪ್ರಕಾರ ನಾವು ಮಾಡಿಕೊಂಡು ನಾವು ಪೈಪ್ ಮಾರ್ತಾ ಇದ್ದೀವಿ. ನಾವು ಪೈಪ್ ಮಾರ್ತಾ ಇದ್ರೆ ನಾವು ಬರೀ 50 ರೂಪಾಯಿ ಇಟ್ಕೊಂಡು ಮಾರ್ತಾ ಇದ್ದೀವಿ ಅಷ್ಟೇ. 50 ರೂಪಾಯಿ ರೈತರಿಗೆ ಓಟೋಗ್ತಾ ಇದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸ್ವಾಮಿ, ಅಷ್ಟು ನೀಟಾಗಿತ್ತು. ಅದನ್ನು ಇವರೆಲ್ಲ ಕೆಡಿಸ್ಬಿಟ್ರಿ ಈಗ. ಅದೊಂದು. ಇನ್ನೊಂದು ಥಿಕ್ನೆಸ್ ಅಂತದ್ದು ಬರ್ತದೆ, 2.5 ಇಂಚಸ್ಸು, 2 ಇಂಚಸ್ಸು, 2.9, 1.6, 1.8 ಈ ರೀತಿ ಥಿಕ್ನೆಸ್ ಅಂತ ಹೇಳ್ತಾರೆ. ಥಿಕ್ನೆಸ್ ಅಂತ ಹೇಳಿ ಅವರು ಮೋಸ ಮಾಡ್ತಾ ಇದ್ದಾರೆ. ಇಷ್ಟು ಹೇಳೋದು, ಇಷ್ಟು ಹೇಳೋದು. 1,200 ರೂಪಾಯಿ ಒಬ್ಬ ಡೀಲರ್ ತಗೊತಾ ಇದ್ದಾರೆ ರೈತರ ಹತ್ರ. ಕೊನೆಗೆ ಅಲ್ಲಿವರೆಗೂ ಕಷ್ಟಪಡ್ತಾ ಇದ್ದಾರೆ ರೈತರು. ಅದಕ್ಕಾಗಿ ಇನ್ನೊಂದು ಹೇಳೋದೇನೆಂದರೆ, ಇದು ಮುಖ್ಯವಾದ ವಿಷಯ. ಈ ಕಂಪ್ನಿಗಳು ಇವ್ರು ಬಂದರೆ GL ರಾಧಾಕೃಷ್ಣ ಆಗಲಿ, GK2 ಕಂಪ್ನಿ ಅನ್ನೋದು ಬಂದರೆ ನಾವು ಅವ್ರ ಪೈಪ್ ತಗೊಂಡು ಮಾರಿದ್ರೆ ನಮಗೆಲ್ಲ ಲಾಭ ನಿಂತು ಹೋಗುತ್ತೆ. ಅವ್ರು ಏನು ಮಾಡ್ತಾರೆ, ಕ್ಯಾಲ್ಟ್ಯೂಬ್ ಅವನು ಏನು ಹೇಳ್ತಾನೆ, ಕ್ಯಾಲ್ಟ್ಯೂಬ್ ಬ್ರ್ಯಾಂಡ್ ಅಂತ ಹೇಳ್ತಾನೆ. ಎಲ್ಲಿದೆ ಸ್ವಾಮಿ ಬ್ರ್ಯಾಂಡು? ಸೂರ್ಯಪ್ರಕಾಶ್ ಬ್ರ್ಯಾಂಡ್ ಅಂತಾರೆ. ಎಲ್ಲಿದೆ ಸ್ವಾಮಿ? ಎಲ್ಲರಿಗೂ JSW ಅವರೇ ರೋಲ್ ಕೊಡೋದು. JSW ಅವ್ರು ರೋಲ್ ಕೊಟ್ಟರೆ ಎಲ್ಲರೂ ಪೈಪ್ ಮಾರಿಯೋರು ಒಂದೇ, ವಾರ್ನಿಷ್ ಅಂತ ಡಿಫರೆನ್ಸು. ಅದಕ್ಕಾಗಿ ನನಗೆ 2,000 ಲಾಭ, 2,000 ಟನ್ನಿಗೆ, ನನಗೆ 1,500, 1,000 ಅಂತಾನೆ ಇಲ್ಲ. ಅಷ್ಟೊಂದು ಲೂಟಿ ಮಾಡಿಬಿಡ್ತಾ ಇದ್ದಾರೆ. ಜನಕ್ಕೆಲ್ಲ ಮೋಸನೂ ಆಗ್ತಾ ಇದೆ. ಇನ್ನೊಂದು ನಾವು ಇದು ಹೈಟೆಕ್ ಅವ್ರನ್ನ ಇಬ್ಬರನ್ನು ಸೀಸ್ ಮಾಡಿದ್ರೆ, ಹೈಟೆಕ್ ಅವನು ಏನು ಮಾಡಿದ್ದಾನೆ ಅಂದರೆ, ಆಚೆ ಬಂದು, ನಾನು ಅವತ್ತು ಸೆಕೆಂಡ್ ಡೇ ಹೋಗಿದ್ದೇನೆ, ಆಚೆ ಬಂದು ಒಂದು ಪೈಪು ಒಳಗಡೆ ಬಿಲ್ಲಿದ್ದು 165 NB, 150 NB ಅಂತಾರೆ, 165 ಓಡಿ. ಅದರಲ್ಲಿ ಇರೋ ಪೈಪು 173 ಇದೆ ಅದರಲ್ಲಿ. ಅಲ್ಲಿಗೆ ಏನಾಗ್ತಾರೆ, ನಮಗೆ ತಪ್ಪಿಸ್ಬೇಕು ಅಂತ ಬಿಲ್ ಅನ್ಸೈಜ್ ಹಾಕಿ ನಮ್ಮ ಪೈಪನ್ನು ಕಳಿಸ್ತಾ ಇದ್ದಾರೆ. ಅಲ್ಲಿಗೇನು ಮಾರಾಟ ಮಾಡ್ತಾ ಇರೋದು ಅಲ್ಲಿಗೆ ಕಳ್ರೆ ತಾನೆ ಸ್ವಾಮಿ. ಇವರು ಮಾಲು ಟೂಬ್ಸ್ ಅವರು ಹಿಂಗೆ ಮಾಡ್ತಾ ಇದ್ದಾರೆ. ಬಿಲ್ಲಲ್ಲಿ ಬಿಟ್ಟು ಎಲ್ಲರೂ ಮಾಡ್ತಾ ಇದ್ದಾರೆ ಸ್ವಾಮಿ. ಈಗ ನಾನು ಧೈರ್ಯವಾಗಿ ಬಂದು ಕಾನೂನು ಪರವಾಗಿ ಇವರನ್ನೆಲ್ಲ ಎದುರಿಸಬೇಕು ಅಂತ ಬಂದು ಸೀಸ್ ಮಾಡಿ ತಮ್ಮ ಮಾಧ್ಯಮಗಳಿಗೆ ತಿಳಿಸ್ಬಿಟ್ಟು ಅವ್ರ ಗಮನಕ್ಕೆ ಹೋಗಿ ನಾನು ಕೇಳೋದು ಒಂದೇ, ಎಲ್ಲರೂ ಪೈಪು ನಮಗೆ ಕೊಟ್ಬಿಡಿ. ನಾನು ರೈತರಿಗೆ ಬೇಕಾಗಿರೋ ರೇಟ್ ಕೊಡ್ತೀನಿ, ನನಗೆ ಜಾಸ್ತಿನೂ ಬೇಕಾಗಿಲ್ಲ. ಇಲ್ಲ ಅಂದರೆ ನನಗೆ ಕೊಡೋದೇ ಬೇಕಾಗಿಲ್ಲ. ನಮ್ಮ ಪರವಾಗಿ ರೈತರಿಗೆ ಡೈರೆಕ್ಟಾಗಿ ಹೋಗಲಿ. ಮೀಡಿಯಾದಲ್ಲಿ ಇಷ್ಟು ಜನ ದುಡ್ಡಿರೋದೆಲ್ಲ ಕಮ್ಮಿ ಆಗಲಿ, ಅವ್ರ ರೇಟು ಕಮ್ಮಿ ಆಗುತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ, ನಮ್ಮ ಸರ್ಕಾರಕ್ಕೂ ಒಳ್ಳೇದಾಗುತ್ತೆ, ಎಲ್ಲರಿಗೂ ನ್ಯಾಯ ಮಾಡ್ದಂಗೆ ಆಗುತ್ತೆ. ಈ ರೀತಿ ನಾನು ತಮ್ಮಲ್ಲಿ ವಿನಂತಿ ಮಾಡಿ ಎಲ್ಲ ಹೇಳ್ಕೊತಾ ಇದ್ದೀನಿ. ಆದರೂ ನನಗೆ ಈಗ ಇನ್ನೊಂದು ಭಯ ಆಗುತ್ತೆ. ಇಷ್ಟೊಂದು ಕಂಪ್ನಿ ಸೀಸ್ ಮಾಡಿ ಹೋಗ್ತಾ ಇದ್ರೆ ಜೀವ ಬೆದರಿಕೆನೂ ಇದೆ. ಮೊದಲೇ ಈ ಥರ ಮಾಡಿರೋರು ಯಾರು ಮಾಡಿದಾರೋ ಅಂತ ಗೊತ್ತಿಲ್ಲ, ಮಾಡಿದ್ದಾರೆ. ಈಗಲೂ ಮಾಡ್ಬೋದಲ್ವಾ? ಇಷ್ಟೊಂದು ದೊಡ್ಡ ತಿಮಿಂಗಲಾಗಿದ್ದಾರೆ ಇವರೆಲ್ಲ. ಅದಕ್ಕೋಸ್ಕರ ಇವ್ರ ಮೇಲೆ ಎದುರ್ಕೊತಾ ಇದ್ದೀನಿ. ನಾನು ಯಾವ ಧೈರ್ಯದಿಂದ ಇದ್ದೀನಿ ಗೊತ್ತಾ? ಮಾಧ್ಯಮ ಧೈರ್ಯದಿಂದಾನೇ ನಾನಿರೋದು. ಇಡೀ ಮಾಧ್ಯಮದಿಂದ ನನಗೆ ಸೇಫ್ ಇದೆ, ನಾನು ಮನೆಯಲ್ಲಿ ಮಳ್ಕೊತೀನಿ ಅಂತ ಉದ್ದೇಶದಿಂದಾನೇ ಮಾಧ್ಯಮ ಮುಂದೆ ಬಂದಿದ್ದೀನಿ ಸ್ವಾಮಿ. ತಾವು ಇದರಿಂದ ನಮ್ಮ ಸರ್ಕಾರ ಗಮನಕ್ಕೆ ತರಿಸ್ಬಿಟ್ಟು ಯಾವ ರೀತಿ ಇದಕ್ಕೆ ಮಾಡಬೇಕು ಅಂತ ಅವರು ಸರ್ಕಾರನೇ ಯೋಚನೆ ಮಾಡಿ ನಮಗೆ ಲೈಫ್ ಪ್ಲಸ್ 60 ಅಂದರೆ ಇನ್ನು 60 ನಮ್ಮ ಶ್ರೀ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಇನ್ನು 10 ವರ್ಷ ಜಾಸ್ತಿ ಮಾಡವ್ರೆ. ಕಾಪಿ ರೇಟ್ಗೆ 60 ವರ್ಷ ಇತ್ತು, ಈಗ 70 ವರ್ಷ ಆಗಿದೆ. ಆದರೂ ನಮ್ಗೆ ಅಷ್ಟು ಬೇಡ. ನಾನು ಹೇಳೋದೇನೆಂದರೆ, ನ್ಯಾಯವಾಗಿ ಒಂದು ಲೆವೆಲ್ಗೆ ಬಂದರೆ ನಾವು ಫ್ರೀಯಾಗಿ ಬಿಡ್ತೀವಿ. ಫ್ರೀಯಾಗಿ ಬಿಟ್ರು ಅವ್ರು ಲೂಟಿ ಮಾಡಿಬಿಡ್ತಾರಲ್ಲ, ಅದಕ್ಕೆ ನಾವು ಒಂದು ತಕ್ಕನಂಥ ಪಾಠ ಕಳಿಸ್ಬೇಕು. ಅವರೆಲ್ಲರಿಗೂ ಪಾಠ ಕಳಿಸ್ಬಿಟ್ಟು ಅವರಿಂದ ನಮ್ಮ ಜನಗಳಿಗೆ ಒಳ್ಳೇದು ಮಾಡೋದ ರೀತಿ ನಾವು ಮಾಡಬೇಕು ಅಂತ ನಾನು ಅದಕ್ಕೋಸ್ಕರ ಮೊದಲು ನಮ್ಮ ಮಾವನವರು ಓಡಿಸ್ಬಿಟ್ಟಿದ್ದಾರೆ ತಮಿಳ್ನಾಡಿಗೆ. ಅವನು ಇಲ್ಲಿ ನಿಲ್ಲಿಸಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ನಾನು ಒಂದು ಕಂಪ್ನಿ ಮಾಡಿದ್ದೀವಿ ಈಗ ಹೈದರಾಬಾದಲ್ಲಿ, ಜಗ್ಜರ್ಲನಲ್ಲಿ. ಅಲ್ಲಿಂದ ಜನವರಿ ಆದಮೇಲೆ ಹೊಸ ಫ್ಯಾಕ್ಟ್ರಿ ಎಲ್ಲ ಶುರುವಾಗಿದೆ. 40 ದಿವಸ ಕಂಪ್ಲೀಟ್ ಆಗುತ್ತೆ. ನಾನು ಪೈಪ್ ತರ್ತೀನಿ, ನಾನು ನ್ಯಾಯವಾದ ಬೆಲೆದಲ್ಲೇ ಜನಗಳಿಗೆಲ್ಲ ಕೊಡ್ತೀನಿ.
ಅಲ್ಲಿವರೆಗೂ ಇವರು ಬರಲಿ. ಆವಾಗ ನಾನು ಕೊಡ್ತಾ ಇರೋವಾಗ ಇವ್ರು ನಮ್ಮ ಜೊತೆಯಲ್ಲಿ ಬಂದರೂ ಪರವಾಗಿಲ್ಲ, ಸೀಸ್ ಮಾಡಿ ಎಲ್ಲ ಮಾಡ್ತೀನಿ. ಆಮೇಲೆ ರೇಟ್ ಕಮ್ಮಿ ಕೊಟ್ಟು ಕೊಡಲಿ, ತಪ್ಪಿಲ್ಲ. ಅವರು ಕಮ್ಮಿ ಕೊಟ್ಟು ಜನಗಳಿಗೆಲ್ಲ ಉಪಯೋಗ ಆಗಲಿ. ಅದಕ್ಕಾಗಿ ಈಗ ನಾವು ಕರ್ನಾಟಕ, ತಮಿಳ್ನಾಡು ಎಲ್ಲನೂ ಸೀಸ್ ಮಾಡೋಕ್ಕೂ ಸರ್ಕಾರ ಇದು ಕೋರ್ಟ್ ಆರ್ಡರ್ ತಗೊಂಡಿದ್ದೀನಿ. ಇದು ಆದ ನಂತರ ನಾವು ಮತ್ತು ಸೀಸ್ ಮಾಡಿ ಎಲ್ಲರನ್ನೂ ಸ್ಟಾಪ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ವಾಮಿ, ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಪ್ರೊಪರೇಟರ್ ಆದಂಥ ರಾಧಾಕೃಷ್ಣ ಅವ್ರು ಹೇಳಿದಾಗೆ ವಿಷಯ ಎಲ್ಲ ತಮಗೆ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಮುಖ್ಯವಾಗಿ ಇದರಲ್ಲಿ ಏನಂತಂದರೆ, ಇದರ ಪೇಟೆಂಟು, ಕಾಪಿರೈಟು, IPR ಹೋಲ್ಡರ್ಸು ಇವರೇ ಇರ್ತಾರೆ. ಆದರೆ ಇವ್ರಿಗೆ ಗೊತ್ತಿಲ್ಲದಂಗೆ ಇಲ್ಲಿಗಲಾಗಿ ಮ್ಯಾನುಫ್ಯಾಕ್ಚರ್ ಮಾಡೋರು ತುಂಬ ಜನ ಇದ್ದಾರೆ. ಇದು ಇವರಿಗೆ ಹೇಳಿದಾಗೆ ಒಂದು 2-3 ಕಂಪ್ನಿ ಈಗ ಸೀಸ್ ಮಾಡ್ಕೊಂಡು ಬಂದಿರ್ಬೋದು ಅಷ್ಟೇ. ಬಟ್ ಆಲ್ ಓವರ್ ಇಂಡಿಯಾ ಈ ಕಂಪ್ನಿ ನಡೀತಾನೆ ಇದ್ದಾವೆ, ಮಾರ್ಕೆಟಲ್ಲಿ ಇದೆಲ್ಲನೂ ಮ್ಯಾನುಫ್ಯಾಕ್ಚರ್ ಆಗಿ ಬರ್ತಾನೆ ಇದ್ದಾವೆ. ನಾನು ಈ ಮೂಲಕ ಹೇಳೋದು ಒಂದೇ ವಿಷಯ ಏನಪ್ಪ ಅಂತಂದರೆ, ಅವ್ರು ಹೇಳಿದಾಗೆ ರೈತರಿಗೆ ಒಳ್ಳೆ ಬೆಲೆಯಲ್ಲಿ ಸಿಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ಮುಂಚೆ ಮಾರ್ಕೆಟಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಯಾವ ಬೆಲೆಗೆ ಬರ್ತಾ ಇದೆ, ಅಲ್ಲಿಂದ ಡೀಲರ್ಸ್ಗಳು ಏನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಆ ಡೀಲರ್ಸ್ಗಳಿಂದ ರೈತರ ಕೈಗೆ ಬರ್ಬೇಕಾದ್ರೆ ಎಲ್ಲರಿಗೂ ಅದು ಹೋಗ್ತಾ ಇದೆ ಅನ್ನೋದು ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುತ್ತೆ. ಪ್ರತಿಯೊಬ್ಬ ಡೀಲರ್ಗಳು ಯಾರು ತಗೊಳ್ತಾ ಇದ್ದಾರೆ ಅವ್ರಿಗೆ ನಿಮ್ಮ ಮೂಲಕ ಎಚ್ಚರಿಕೆ ಕೊಡಬೇಕು ಅಂತ ನಾನು ಇಷ್ಟಪಡ್ತೀನಿ. ಯಾರೇ ಇದನ್ನು ಇಲ್ಲಿಗಲಾಗಿ ಮ್ಯಾನುಫ್ಯಾಕ್ಚರ್ ಮಾಡಿ ತೊಗೊಂಡು ಮಾರ್ಕೆಟಿಗೆ ಬಿಡ್ತಾ ಇದ್ರು ಕೂಡ ನಾವು ಯಾರನ್ನೂ ಬಿಡೋದಿಲ್ಲ. ಪ್ರತಿಯೊಬ್ಬರ ಮುಂದೆನೂ ಹೋಗಿ ನಾವು ಅದನ್ನು ಸೀಸ್ ಮಾಡ್ಕೊಂಡ್ಬಂದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೇ ಮಾಡ್ತೀವಿ. ಇದಕ್ಕೆ ಕೋರ್ಟಿಂದ ನಮಗೆ ಎಲ್ಲ ಥರ ಪರ್ಮಿಷನ್ ಇದೆ, ಸ್ಟೇ ಆರ್ಡರ್ಗಳಿದ್ದಾವೆ. ಅದಕ್ಕೆ ಬೇಕಂದ್ರೆ ಡಾಕ್ಯುಮೆಂಟ್ಗಳು ನಾನು ಈಗಾಗಲೇ ಪ್ರೊಡ್ಯೂಸ್ ಮಾಡಿದ್ದೀನಿ, ತಾವು ನೋಡ್ಕೋಬೋದು. ಸೊ ಯಾರು ಕೂಡ ಇದನ್ನು ಇಲ್ಲಿಗೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟಿಗೆ ಬಿಡಬಾರ್ದು ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಇಲ್ಲ, ಮೊದಲು ಈ ಕಲ್ಕಟ್ಟ ಟ್ಯೂಬ್ಸ್ ಅವರು ಇದ್ದಾರಲ್ಲ, ಒಬ್ಬರೇ 2002 ಅಗ್ರಿಮೆಂಟ್ ಇದೆ, ತೋರಿಸ್ಬೇಕಲ್ಲ. ಎಲ್ಲ 2002 ಅಗ್ರಿಮೆಂಟ್ ಮಾಡಿ ಮಾಡಿದ್ವಲ್ಲ. ನಮ್ಮ 2005 ಆಕ್ಸಿಡೆಂಟ್ ಆಯ್ತಲ್ಲ, ಆವತ್ತಿಂದ ಮಧ್ಯಪ್ರದೇಶ, ರಾಜಸ್ಥಾನ, ಇಲ್ಲಿಂದ ಕರ್ನಾಟಕದಿಂದ ಎಲ್ಲಾ ಕಡೆ ಪೈಪ್ ಹೋಗಿದೆ. ನಮ್ಮ ದೇಶದಲ್ಲಿ ಪೈಪೇ ಇಲ್ಲ. ಇವರೆಲ್ಲ ಕಡೆ ತಗೊಂಡೋಗಿ ಸಾವಿರಾರು ಕೋಟಿ ದುಡ್ಡು ಲೂಟಿ ಮಾಡಿರೋ ಕಲ್ಕಟ್ಟ ಟ್ಯೂಬ್ ಅವರು ಫಸ್ಟು. ಆಮೇಲೆ ಅವ್ರು ಏನು ಹೇಳಿಕೊಟ್ಟಿದ್ದಾರೆ, ಇವ್ರ ಮೇಲೆ ಏನೋ ದುಡ್ಡಿಗೆ ಬರ್ತಾರೆ, ಏನೋ ದುಡ್ಡು ಕೇಳೋಕೆ ಬರ್ತಾ ಇದ್ದಾರೆ, ಅಷ್ಟು ಬಿಸಾಕ್ತೆ ಹೋಗ್ತಾರೆ ಅಂತ ಹೇಳಿ ಅವ್ರು ಏನು ಹೇಳಿದ್ದಾರೆ, ಕೇಸ್ ಹಾಕೋಣ, ಸ್ಟೇ ತಕೋಣ, ಓಟಾಕ್ತಾರೆ ಅಂತ ಹೇಳಿ. ನಾನು ಯಾರನ್ನೂ ದುಡ್ಡು ಕೇಳಿಲ್ಲ, ಒಂದು ಪ್ರೂಫ್ ಕೊಡಿ ಅವರು, ನಾನು ತಲೆ ಬೋಡ್ಸ್ಕೊತೀನಿ. ಸುಮ್ಮನೆ ದುಡ್ಡು ಕೊಡ್ತಾರೆ, ದುಡ್ಡು ಕೊಟ್ಟರೆ ಬರ್ತಾರೆ, ದುಡ್ಡಿಗೆ ಬರ್ತಾರೆ ಅಂತ ಆತ ನಮ್ಗೆ ಅಲ್ಲಿ ಬೇಕಾಗಿಲ್ಲ. ದುಡ್ಡು ಬೇಕಾಗಿರೋ ನಾನು ಇಷ್ಟು ದೂರ ಬರೋಲ್ಲ, ಎಲ್ಲೋ ಇರ್ತೀನಿ ಹಿಂದೆ ಕಡೆ. ಅದಕ್ಕೋಸ್ಕರ ಅವ್ರ ಮುಖ್ಯ ಉದ್ದೇಶ ಏನು, ನಾವು ಚೆನ್ನಾಗಿ ಅವ್ರಿಗೇನೋ ಒಂದು ಕೇಸ್ ಹಾಕ್ಬಿಟ್ಟು ಮನ್ಸ್ಬಿಟ್ಟೆ 5-6 ವರ್ಷ ಆಗುತ್ತೆ, ನಾವು ಮಜಾ ಮಾಡೋಣ ದುಡ್ಡು. ಇಷ್ಟೇ ಸ್ವಾಮಿ ಅವ್ರ ಉದ್ದೇಶ. ಲಕ್ಷ್ಮಿ ಮಿಟ್ಟಲ್ ಟ್ಯೂಬ್ಸ್, ಮಾಲೂರ್ ಟ್ಯೂಬ್ಸ್, ಕ್ಯಾಲ್ ಟ್ಯೂಬ್ಸ್ ಅಗ್ರಿಮೆಂಟ್ ಆಗಿದೆ. ಇದು 2002 22,000 ಟನ್ಗೆ ಮಾಡಿ ನಮಗೆ ಕೊಡಬೇಕು. ಇದು 2002 ಅಗ್ರಿಮೆಂಟ್ ಆಗಿದೆ. 2007 ಇದು ಪೇಟೆಂಟ್ ಆರ್ಡರ್ ಮಾಡಿರೋದು. ಇದು 2007 ಅಗ್ರಿಮೆಂಟ್ ಬಿಂಜರಾಜ್ ಸ್ಟೀಲ್ ಟ್ಯೂಬ್. ನಾ ಇಲ್ಲಿ ಹೇಳ್ಬೇಕಂದ್ರೆ ಒಂದಂತೂ ನಿಜ, 8 ಲಾರಿ ಲೋಡು ಸೀಸ್ ಮಾಡಿದ್ದು ಬಿಂಜರಾಜ್ ಸ್ಟೀಲ್ ಟ್ಯೂಬ್ಸ್ ಅವ್ರದ್ದು 2005ರಲ್ಲಿ. ಆದರೆ ಅವರು ನಿಮ್ಮದು ನ್ಯಾಯ ಇದೆ, ನಾವು ತಪ್ಪು ಮಾಡಬಾರ್ದು ಅಂತ ಹೇಳಿ ಅವರು ಮೆಡ್ರಾಸ್ ಹೈಕೋರ್ಟ್ಗೆ ಬಂದು 2007ನಲ್ಲಿ ಕಾಂಪ್ರಮೈಸ್ ಆಗಿ ಅಗ್ರಿಮೆಂಟ್ ಕೊಟ್ಟು ನಾವಿದ್ದೀವಿ, ನೀವು ಮುಂದುವರಿಸಿ ಬಿಸ್ನೆಸ್ಸು ಅಂತ ಹೇಳಿ ಮಾಡಿರೋರು. ಆವಾಗ್ಲೂ ಆ ಪೈಪ್ ನಾವು ಆಕ್ಸಿಡೆಂಟ್ ಆದಮೇಲೆ 2007ನಲ್ಲಿ ಪೈಪ್ ತಂದು ಬಿಡ್ತೀವಿ ಅಂತ ಹೇಳಿ ನಾಯ್ಡು ಅವ್ರನ್ನ ಎದುರಿಸ್ಬಿಟ್ಟು ಓಡಿಸ್ಬಿಟ್ಟಿದ್ದಾರೆ. ಇಲ್ಲಿ ನೀನು ಬದುಕಬಾರ್ದು, ಅದೆಂಗೆ ಬರ್ತೀಯ, ಯಾವ್ದಾವುದೋ ಸಂಘಗಳಿಂದ ಏನೇನೋ ಮಾಡಿ ಅವ್ರು ಓಡಿಸಿ ಎದುರಿಸ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರು ಓಡೋಗಿದ್ದಾರೆ. ಇವರು ಮತ್ತು ಬಿಂಜರಾಜ್ ಸ್ಟೀಲ್ ಟ್ಯೂಬ್ ಕಂಪ್ನಿ ಅವರು, ನಾನು ಎಷ್ಟು ಬೇಕೋ ಸಹ ನಿಮ್ಗೆ ಸಪ್ಲೈ ಕೊಡ್ತೀನಿ ಕರ್ನಾಟಕಕ್ಕೆ, ನೀವು ಮುಂದುವರಿಸಿದ್ರೆ ಈಗಲೂ ಮುಂದೆ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಜನವರಿ ಆದಮೇಲೆ ಸಂಕ್ರಾಂತಿ ಆದಮೇಲೆ ನಮ್ಮ ಪೈಪು ಟ್ಯೂಬೆಕ್ಸಿ ಅನ್ನೋ ಕಂಪನಿಯಿಂದ ಬಿಡುಗಡೆ ಆಗುತ್ತೆ. GK ಟ್ಯೂಬ್ದು ಪ್ರೊಪ್ರೈಟರ್ಶಿಪ್ಪು, ಟ್ಯೂಬೆಕ್ಸಿ ಅನ್ನೋ ಲಿಮಿಟೆಡ್ ಕಂಪನಿ. ಅದಕ್ಕೋಸ್ಕರ ಲಿಮಿಟೆಡ್ ಕಂಪನಿಯಿಂದಾನೆ ಬ್ರ್ಯಾಂಡ್ ಟ್ಯೂಬೆಕ್ಸಿಯನ್ನೇ ಬರ್ತದೆ. ಟ್ಯೂಬೆಕ್ಸಿ ಅಂದರೆ ಜನವರಿ ಆದಮೇಲೆ ಬಿಡ್ತೀನಿ, ರೈತರಿಗೆಲ್ಲ ಒಳ್ಳೇದಾಗುತ್ತೆ. ನನ್ನಿಂದ ಎಷ್ಟು ಸಹಾಯ ಆಗಬೇಕು, ನಾನೇ ಸಹಾಯ ಮಾಡಬೇಕು, ದೇಶ ಭಗವಂತ ಮೇಲಿದ್ದಾನೆ, ನಾನು ಇಷ್ಟು ಮಾಡಬೇಕು ಅಂತ ಆಸೆ. 172, 73 ಎಲ್ಲ ನಾನು ರಿಜಿಸ್ಟ್ರೇಷನ್ ಮಾಡಿದೆ. ಅದು ಮಾಡಿದ ಮೇಲೆ ಈಗ ನನಗೆ ರೈಟ್ಸ್ ಬಂದ ಮೇಲೆ ನಾನು ಬಂದಿದ್ದೀನಿ. ಅಲ್ಲಿವರೆಗೂ ನಾನು ಬರೋಕೆ ರೈಟ್ಸ್ ಇಲ್ಲ. ಇನ್ನೊಂದು ಏನಂದ್ರೆ, ಇದು ಸುದ್ದಿ 175 ಮಾಡಿದ್ವಲ್ಲ ನಾವು, 175 ಫ್ರೀ ಆಯಿತು.
175 ನಾಯ್ಡುದು ಇದೆಯಲ್ಲ, ನಾವು ಮಾಡ್ಬೋದು ಅಂತ 173 ಅಂತ ಅವರೇ ಮಾಡಿರೋದು. 173.5, 173.2 ಈ ರೀತಿ ಎಲ್ಲ ಒಬ್ಬೊಬ್ರಿಗೊಬ್ಬರು ಯಾರಿಗೆ ಬೇಕೋ ಏನು ಬೇಕೋ ಎಲ್ಲ ಮಾಡ್ಕೊಂಡಿದ್ದಾರೆ ಸ್ವಾಮಿ. ಮಾಡಿಬಿಟ್ಟು ಕೊನೆಗೆ ನಾನು 170 to 190 mm ಔಟರ್ ಓಡಿ ಈಗ ನಾನು ಧೈರ್ಯಾಗ ಬಂದಿದ್ದೀನಿ. ಅದಕ್ಕೋಸ್ಕರ ಈಗ ನಾನು ಪೈಪ್ ಕೊಡಬೇಕು, ಜನಗಳೆಲ್ಲ ಒಳ್ಳೇದಾಗಬೇಕು. ಈಗಲೂ ನಾನು ಅವ್ರ ವಿರೋಧಿ ಅಲ್ಲ. ಆ ಕಂಪನಿಗಳೆಲ್ಲ ಬಂದು ನಮ್ಮ ಹತ್ರ ಅನುಸರಿಸ್ಕೊಂಡು ಹೋಗಿದ್ರೆ ನಾವು ಸಹಕಾರ ಕೊಡೋಕೆ ಸಿದ್ಧವಾಗಿ. ಖಂಡಿತ. ಇಷ್ಟೆಲ್ಲ ಪ್ರಾಬ್ಲಮ್ ಮಾಡಿರೋರು ನಿಮ್ ಕೈ ಜೋಡಿಸಿದ್ರೆ ಮತ್ತೆ ಪ್ರಾಬ್ಲಮ್ ಆಗಲ್ಲ ಅಂತ ನಿಮ್ಗೆ ಯೋಚನೆ ಬರ್ತಾ ಇಲ್ಲ? ಅಲ್ಲ ಸ್ವಾಮಿ, ನಾನೇನ್ ಮಾಡ್ತೀನಿ, ಅವ್ರ ಜೊತೆ ಹೋಗಿ ದುಡ್ಡು ತಗೊಳ್ಳಲ್ಲ. ನಾ ದುಡ್ಡು ಕೊಡಿ ಮನೆಗೆ ಹೋಗ್ತೀನಿ ಅಂತ ಹೇಳಲ್ಲ. ನಾನೇನ್ ಹೇಳ್ತೀನಿ, ನೀನ್ ಪೈಪ್ ನಾನು ಕೊಟ್ಬಿಡು, ಪೈಪ್ ನಾನು ಮಾರ್ತೀನಿ, ನಿನಗೆ ಕ್ಯಾಶ್ ಕೊಡೋಕೆ ನಾನು ರೆಡಿ ಇದ್ದೀನಿ. ಒಂದು ದಿವಸ 5 ಕೋಟಿ 10 ಕೋಟಿ ಆದ್ರೆ ನಾನು ಕ್ಯಾಶ್ ಕೊಡ್ತೀನಿ, ಕೊಡಿ. ಏನ್ ರೇಟ್ ಅಂದ್ರೆ ಇವತ್ತು ಅದನ್ನು ನಿಮ್ಗೆ ತಿಳಿಸ್ಬಿಡ್ತೀನಿ. ಇವತ್ತು ರೋಲು 45,600 ರೂಪಾಯಿ ಇದೆ. ಪ್ರೊಸೆಸಿಂಗ್ ಚಾರ್ಜಸ್ 3,500 ಆಗುತ್ತೆ. 43 1 3 46 47 ರೂಪಾಯಿ ಆಗುತ್ತೆ. 47 ರೂಪಾಯಿ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಟ್ರಾನ್ಸ್ಪೋರ್ಟು ಒಂದು 2,000 48. ಯಾಕೆ ಸ್ವಾಮಿ 58 59 ಮಾಡ್ತಾ ಇದ್ದಾರೆ ಈಗ ಡಿಸ್ಟ್ರಿಬ್ಯೂಟರ್ಗೆ ಅಷ್ಟು ಮಾಡ್ತಾ ಇದ್ದಾರೆ. ನೀವು ಲೆಕ್ಕ ಹೇಳಿ, ರೋಲ್ ಬರೋದಷ್ಟೇ, ಪ್ರೊಸೆಸಿಂಗ್ ಚಾರ್ಜ್ ಬರೋದಷ್ಟೇ, ಟ್ರಾನ್ಸ್ಪೋರ್ಟು ಯಾಕೆ ಇಷ್ಟು ರೇಟ್ ತಗೊಳ್ತಾ ಇದ್ದಾರೆ? 60 50 ಇಲ್ದ್ರಲ್ಲಿ ನೋಡಿ 58 ಚಿಲ್ಲರೆ, ಈಗ 60. ಏನಾದರೂ ಹೇಳಿದ್ರೆ GST ರೇಟ್ ಜಾಸ್ತಿ. GST ಸಂಬಂಧನೇ ಇಲ್ಲ. ಅದು ಆಚೆ ಬಂದ ಮೇಲೆ GST ಹಾಕ್ತಾರೆ, ರೈತರ ಮೇಲೆ ಹೋಗ್ತದೆ. ಯಾವ ಕಸ್ಟಮರ್ಸ್ ಇರ್ತಾರೆ, ಕಸ್ಟಮರ್ಸ್ ಹೋಗ್ತಾರೆ. ಅದಕ್ಕೆ ಇದಕ್ಕೆ ಏನು ಸಂಬಂಧ ಇದೆ ಸ್ವಾಮಿ? ನಾನು ಕೇಳೋದು ಇಷ್ಟೇ, ನನಗೆ 1 ಕೋಟಿ 2 ಕೋಟಿ ಕೊಟ್ಟರೆ ನಾನು ತಗೊಳ್ಳಲ್ಲ, ನನಗೆ ಬೇಕಾಗಿಲ್ಲ. ಫ್ಯಾಕ್ಟ್ರಿ ಮುಚ್ಚಿಬಿಡು, ನನ್ನ ಜೊತೆಲಿ ಕೈ ಜೋಡಿಸಿ ನೀನು ಪೈಪ್ ಕೊಡಿ, ನ್ಯಾಯವಾದ ರೇಟ್ ಕೊಡಿ. ಈಗ ಇರೋದು ರೇಟ್ ಇಳಿಸ್ಬಿಡಿ. ಇದು ಪಬ್ಲಿಸಿಟಿ ಯಾತಕ್ಕೆ ಸ್ವಾಮಿ? ಪಬ್ಲಿಸಿಟಿ ಇರೋದು ಒಂದೇ ಸೈಜ್, ನಮ್ದು ಒಬ್ಬನೇ ತಾನೆ ಸೈಜ್, ನಾವು ಮಾಡಿದ್ದು ತಾನೆ. ಇದಕ್ಕೆ ಯಾಕೆ ಪಬ್ಲಿಸಿಟಿ? ಡೈರೆಕ್ಟ್ ಅವ್ರು ಕೊಟ್ಬಿಡಿ, ಡೀಲರ್ ಕೊಟ್ಬಿಟ್ರೆ ಡೈರೆಕ್ಟ್ ತಗೋದಿಲ್ಲ. 1,000 2,000 3,000 ಉಳಿತಲ್ಲ, ಅವ್ರಿಗೆ ಡೈರೆಕ್ಟ್ ಕೊಟ್ಬಿಡೋಣ. GK ಟ್ಯೂಬ್ ಅಂತ ಇತ್ತು, ಈಗ ಏನ್ ಮಾಡಿದೀವಿ ಅಂದ್ರೆ ಬ್ರ್ಯಾಂಡು GK ಟ್ಯೂಬ್ ಅನ್ನೋದು ಮೊದಲು ಯಾರೋ ನಮ್ಮ ಮಾವ ಮಾಡೋಕ್ ಮುಂಚೆ ಲಿಮಿಟೆಡ್ ಕಂಪ್ನಿ ಇದೆ, ಅದನ್ನು ಲಿಮಿಟೆಡ್ ಕಂಪ್ನಿ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಟ್ಯೂಬೆಕ್ಸಿಯಾ ಅಂತ ಇಟ್ಕೊಂಡಿದ್ದೀವಿ. ನಾನೇ ಓನರ್, ಅದಕ್ಕೆ ನಾನೇ ಲಿಮಿಟೆಡ್ ಕಂಪ್ನಿ. ಯಾಕಂದ್ರೆ ಲಿಮಿಟೆಡ್ ಕಂಪ್ನಿ ಆಗಿಲ್ಲ ಅದು. ಮತ್ತು ಈಗ ಏನಾಗಿದೆ ಅಂದ್ರೆ ಲಿಮಿಟೆಡ್ ಕಂಪ್ನಿಗೆ ಸರ್ಕಾರ ಜಾಸ್ತಿ ಅನುಕೂಲ ಕೊಡ್ತಾ ಇದೆ. ಏನಾದ್ರೂ ನಾನು ಕಂಪ್ಲೇಂಟ್ ಕೊಟ್ರೆ ಕ್ರಮ ತಗೊಂತಾರೆ, ಪ್ರೊಪ್ರೈಟರ್ಸ್ಗೆ ಕ್ರಮ ತಗೊಳ್ಳಲ್ಲ, ಬಿಟ್ಟಾಕ್ತಾರೆ. ಅದಕ್ಕೋಸ್ಕರ GK ಟ್ಯೂಬ್ ಅನ್ನೋದು ಅಲ್ಲೇ ಯಾರ್ದೋ ಇದೆ. ನಾನು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಕ್ ಹೋದ್ರೆ ಆಗ್ಲಿಲ್ಲ, ಇನ್ನೊಬ್ಬರದ್ದು ಇದೆಯಲ್ಲ, ಅದಕ್ಕೆ ಈಗಾಗಲ್ಲ, ಸೇಮ್ ಹೆಸರು. ಅದಕ್ಕೋಸ್ಕರ ನಾನು ಅದನ್ನು ಬಿಟ್ಬಿಟ್ಟು ಟ್ಯೂಬೆಕ್ಸಿಯಾ ಅಂತ ಮಾಡಿದ್ದೀನಿ. ಲಿಮಿಟೆಡ್ ಕಂಪ್ನಿ ಆಯಿತು. ನಮ್ಮ ಪೈಪ್ ಮೇಲೆ ಟ್ಯೂಬೆಕ್ಸಿಯಾ ಅಂತ ಬರ್ತದೆ.